ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್. ನಾನು ನಿಮ್ಗೆ ಇವತ್ತು ಇಡ್ಲಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ಬ್ಯಾಡಗೆ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯ, ಕರಿಬೇವು, ಇಂಗು. ಈಗ ನಾನೊಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತೀರಾ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದು ಸ್ವಲ್ಪ ಫ್ರೈ ಆದರೆ ಸಾಕು, ಸೀದ್ಸಿದ್ರೆ ಟೇಸ್ಟ್ ಹಾಳಾಗಿಬಿಡುತ್ತೆ. ಅದಕ್ಕಾಗಿ ಈಗ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಹಾಕಿ ಅದನ್ನು ಸಹ ನಾನು ಸ್ವಲ್ಪ ಗೋಲ್ಡನಿಶ್ ಬರೋ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಧನಿಯಾ 2 ಟೇಬಲ್ ಸ್ಪೂನ್ ಆಗೋಷ್ಟು, ನಾನೆಲ್ಲ 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಯಾಕಂತಂದರೆ ನಾನು ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇದಕ್ಕಿಂತ ಡಬಲ್ ಮಾಡ್ಕೊಬೋದು ನೀವು. ಈಗ ನಾನು ಮೆಂತ್ಯ 1/4 ಟೇಬಲ್ ಸ್ಪೂನ್, ಮೆಣಸು 1/4 ಟೇಬಲ್ ಸ್ಪೂನ್ ಹಾಕಿ ಇದನ್ನು ಸಹ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಏನು ಕಾಳುಗಳದೆಲ್ಲ ತೊಗೊಂಡಿದ್ದೀವೋ ಅದನ್ನೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಪುಡಿಗಳು ನಾವು 2 ತಿಂಗಳು ಬೇಕಾದ್ರೂ ಇಟ್ಕೋಬೋದು. ಈ ಕರಿಬೇವು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೇ. ಈಗ ನಾನು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 5, ಬ್ಯಾಡಗೆ ಮೆಣಸಿನ್ಕಾಯಿ 10 ತೊಗೊಂಡಿದ್ದೀನಿ. ನಿಮ್ಗೆ ಖಾರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಬೋದು, ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು. ಈಗ ಇದು ಬೇಗ ರೋಸ್ಟ್ ಆಗಬೇಕು ಅಂತಂದರೆ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಈಗ ನಾನು ಏನೇನು ಹುರ್ಕೊಂಡಿದ್ದೆ ಕಾಳುಗಳು ಅದಷ್ಟನ್ನು ಮೆಣಸಿನ್ಕಾಯಿ ಜೊತೆಗೆ ಹಾಕಿ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೊಂದು 5 ನಿಮಿಷ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದು ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ ಇಡ್ಲಿ ಸಾಂಬಾರ್ ಪೌಡರ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.